Hello everyone, welcome to Sanmargaha classes. Let us see question number 2 of chapter Force and Pressure. The pressure exerted by liquid is ಒಂದು ಲಿಕ್ವಿಡ್ ಇಂದ ಬೀಳ್ತಾ ಇರೋ ಪ್ರೆಷರ್ ಏನಿದೆ ಅದು ಆಪ್ಷನ್ ಎ ಇನ್ಕ್ರೀಸಸ್ ವಿತ್ ಡೆಪ್ತ್, ಆಪ್ಷನ್ ಬಿ ಡಿಕ್ರೀಸಸ್ ವಿತ್ ಡೆಪ್ತ್, ಆಪ್ಷನ್ ಸಿ ರಿಮೇನ್ಸ್ ಕಾನ್ಸ್ಟಂಟ್, ಆಪ್ಷನ್ ಡಿ ಫಸ್ಟ್ ಇನ್ಕ್ರೀಸಸ್ and then decreases. Okay, now let us imagine ಸ್ಕೂಲಿಗೆ ರಜಾ ಕೊಟ್ಟಿದ್ದಾರೆ, ಬೇಸಿಗೆ ರಜಾ ಬಂದಿದೆ. ಈಗ ಏನ್ ಮಾಡ್ತೀರಿ ನೀವು? ಟ್ರಿಪ್ಪಿಗೆ ಹೋಗಿದ್ದೀರಿ. ಸರಿ, ಅಲ್ಲಿ ಸ್ವಿಮ್ ಮಾಡಕ್ ಬರುತ್ತೆ, ಸ್ವಿಮ್ ಮಾಡ್ತೀರಿ ಫುಲ್ ಖುಷಿಯಾಗಿ ಸ್ವಿಮ್ ಮಾಡ್ತಿದ್ದೀರಿ. ಸ್ವಿಮ್ ಮಾಡುವಾಗ ಜಾಸ್ತಿ ನೀವು ಆಳಕ್ಕೆ ಏನ್ ಹೋಗಿರಲ್ಲ ಅಲ್ವಾ, ಡೆಪ್ತ್ ಅಲ್ಲಿ ಏನ್ ಹೋಗಿರಲ್ಲ, ಸ್ವಿಮ್ ಮಾಡ್ತೀರಿ. ಈಗ ಮತ್ತೆ ಫ್ಯಾಮಿಲಿ ಎಲ್ಲ ಸೇರ್ಕೊಂಡು ಟ್ರಿಪ್ಪಿಗೆ ಹೋಗಿದ್ದೀರಿ. ಅಟ್ ದಟ್ ಟೈಮ್ ಡೈವ್ ಮಾಡ್ತಿದ್ದೀರಿ. ನೀವು ಡೈವ್ ಮಾಡುವಾಗ ಯು ಗೋ ಟು ವೆರಿ ಡೆಪ್ತ್ ಅಲ್ವಾ, ಜಾಸ್ತಿ ಆಳಕ್ಕೆ ಹೋಗಿರ್ತೀರಿ. ಈಗ ಎರಡೂ ಕೇಸನ್ನ ನೀವು ಕಂಪೇರ್ ಮಾಡಿದ್ರೆ ಯಾವ ಕೇಸಲ್ಲಿ ನಿಮ್ ಮೇಲೆ ಜಾಸ್ತಿ ಪ್ರೆಷರ್ ಬೀಳ್ತಾ ಇರೋ ತರ ನಿಮ್ಗೆ ಅನ್ಸ್ತಿದೆ? ಇನ್ ಸೆಕೆಂಡ್ ಕೇಸ್ ಅಲ್ವಾ, ಯಾಕಂದ್ರೆ ಸೆಕೆಂಡ್ ಕೇಸಲ್ಲಿ ನೀವು ಜಾಸ್ತಿ ಡೀಪ್ ಆಗಿ ಹೋಗಿದ್ದೀರಿ. ಸೊ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ಲಿಕ್ವಿಡ್ಸ್ ಈಸ್ ಆಪ್ಷನ್ ಎ ಇನ್ಕ್ರೀಸಸ್ ವಿತ್ ಡೆಪ್ತ್. ಡೆಪ್ತ್ ಇನ್ಕ್ರೀಸ್ ಆದಂಗೆ ಪ್ರೆಷರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಆಪ್ಷನ್ ಬಿ ಡಿಕ್ರೀಸಸ್ ವಿತ್ ಡೆಪ್ತ್. ನೋ, ದಿಸ್ ಇಸ್ ರಾಂಗ್. ಆಪ್ಷನ್ ಸಿ ರಿಮೇನ್ಸ್ ಕಾನ್ಸ್ಟಂಟ್. ನೋ, ಇದು ಕಾನ್ಸ್ಟಂಟ್ ಆಗಿರೋದಿಲ್ಲ, ಡೆಪ್ತಿಗೆ ಹೋದಷ್ಟು ಜಾಸ್ತಿ ಆಗುತ್ತೆ. ಆಪ್ಷನ್ ಡಿ ಫಸ್ಟ್ ಇನ್ಕ್ರೀಸಸ್ ಅಂಡ್ ದೆನ್ ಡಿಕ್ರೀಸಸ್. ದಿಸ್ ಇಸ್ ಆಲ್ಸೋ ರಾಂಗ್. ದ ಕರೆಕ್ಟ್ ಆಪ್ಷನ್ ಈಸ್ ಆಪ್ಷನ್ ಎ ಇನ್ಕ್ರೀಸಸ್ ವಿತ್ ಡೆಪ್ತ್. ನೋಡಿ, ಇಲ್ಲಿ ಡೆಪ್ತಿಗೆ ಹೋದಷ್ಟು ಪ್ರೆಷರ್ ಏನಾಗ್ತಾ ಇದೆ? ಜಾಸ್ತಿ ಆಗ್ತಾ ಇದೆ. ದ pressure exerting is more compared to pressure at the surface level. ಸರ್ಫೇಸ್ ಲೆವೆಲ್ ಗಿಂತ ಆಳಕ್ಕೆ ಹೋದಂಗೆ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ. ಥ್ಯಾಂಕ್ ಯು.